ಕಟಿಂಗ್ಗಳಿಂದ ಗಿಡಗಳನ್ನು ಬೆಳೆಸೋರಿಗೆ ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಎಲ್ಲ ರೀತಿ ಕಟಿಂಗ್ಗಳು ಕೂಡ ಈ ಟೈಮ್ನಲ್ಲಿ ಗ್ರೋ ಆಗುತ್ತೆ. ಪ್ರತಿ ವರ್ಷ ನಾವು ಜೂನ್ ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕ್ನಲ್ಲಿ ಕಟಿಂಗನ್ನು ಹಾಕಿ ಗ್ರೋ ಮಾಡ್ಕೋತಾ ಇದ್ವಿ. ಮಳೆಗಾಲ ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ ಈ ವರ್ಷ ಮಳೆಗಾಲ ಲೇಟಾಗಿ ಸ್ಟಾರ್ಟ್ ಆಗಿದೆ. ಈಗ ಚಿಕ್ಕ ಚಿಕ್ಕ ಮಳೆ ಬರ್ತಾ ಇದೆ. ಈ ಟೈಮ್ನಲ್ಲೇ ನಾವು ಕಟಿಂಗನ್ನು ಹಾಕಿ ಗ್ರೋ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕ ಮಳೆ ಇರೋ ಟೈಮ್ನಲ್ಲಾದರೆ ಕಟಿಂಗ್ಗಳು ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ಕಟಿಂಗ್ಗಳು ಕೊಳೆಯೋ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ದಾಸವಾಳದ ಗಿಡದ ಕಟಿಂಗನ್ನು ಫೆಬ್ರವರಿನಲ್ಲಿ ಕೂಡ ನಾವು ಹಾಕ್ಕೋಬಹುದು. ಜೂನ್ ಮಂತಲ್ಲಿ ಕೂಡ ಹಾಕ್ಕೋಬಹುದು. ಈ ವರ್ಷ ಜುಲೈದಲ್ಲಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈಗ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 8 ದಿವಸದಿಂದ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಈ ಟೈಮ್ನಲ್ಲೇ ಕಟಿಂಗನ್ನು ಹಾಕಿ ಗ್ರೋ ಮಾಡಿಕೊಡಿ. ಕಟಿಂಗನ್ನು ಯಾವ ರೀತಿ ಕಟಿಂಗನ್ನು ತೊಗೊಳ್ಬೇಕು, ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು, ಹೇಗೆ ಕಟಿಂಗನ್ನು ಹಾಕಿ ಗ್ರೋ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ದಾಸವಾಳದ ಗಿಡದ ಕಟಿಂಗನ್ನು ನಾವು ಸ್ವಲ್ಪ ಬ್ರೌನ್ ಕಲರ್ ಆಗಿರುತ್ತಲ್ಲ, ಆ ರೀತಿ ಕಟಿಂಗನ್ನು ತೊಗೊಂಡ್ರೆ ಸಾಕಾಗತ್ತೆ. ತುಂಬ ದಪ್ಪ ಆಗಿರುವಂತಹ ಕಟಿಂಗ್ಗಳನ್ನು ಏನು ತೊಗೋಬೇಕು ಅಂತ ಇಲ್ಲ. ಎಷ್ಟು ದಪ್ಪ ಇರುವಂಥ ಕಟಿಂಗ್ಗಳನ್ನು ತೊಗೊಂಡ್ರೂ ಕೂಡ ಸಾಕಾಗತ್ತೆ. ನೋಡಿ, ಮೇನ್ ಬ್ರಾಂಚಿಂದ ಒಂದು 4 ಇಂಚು ಅಥವಾ 5 ಇಂಚು ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆ ಕಡೆ ಇರುವಂತಹ ನೋಟ್ಸಲ್ಲೆಲ್ಲ ಚಿಗುರು ಬಂದು ದಾಸವಾಳ ಗಿಡ ಕೂಡ ಬುಷಿಯಾಗಿ ಬರುತ್ತೆ. ನಮಗೆ ಕಟಿಂಗ್ ಕೂಡ ಸಿಗುತ್ತೆ. ಈ ರೀತಿ ಮೊಗ್ಗೆಲ್ಲ ಹೂವಾಗಿ ಮುಗಿದಿರುತ್ತಲ್ಲ, ಆ ರೀತಿ ಕಟಿಂಗ್ಗಳನ್ನು ನಾನು ತೊಗೋತೀನಿ. ನೋಡಿ, ನಂತರ ನಾನು ಫಂಗಿಸೈಡ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫಂಗಿಸೈಡ್ಗೆ ಸ್ವಲ್ಪ ಬೇವಿನ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಫಂಗಿಸೈಡ್ನ ಅಪ್ಲೈ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಕೂಡ ತುಂಬ ದಿವಸಗಳ ಕಾಲ ಫಂಗಿಸೈಡ್ ನಾವು ಹಚ್ಚಿರುವಂಥದ್ದು ಹಾಗೇ ಇರುತ್ತೆ. ನೋಡಿ, ಕಟ್ ಮಾಡ್ಕೊಂಡಿರುವಂತಹ ಗಿಡಗಳೆಲ್ಲ ಆಲ್ರೆಡಿ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಗಿಡ ಬುಷಿಯಾಗಿ ಬಂದು ಪ್ರತಿ ಬ್ರ್ಯಾಂಚಸಲ್ಲಿ ಕೂಡ ಹೂಗಳು ಬರುತ್ತೆ. ಗಿಡನ ನಾವು ದಾಸವಾಳ ಗಿಡನ ಆಗಾಗ ಪ್ರೂನಿಂಗ್ ಮಾಡೋದ್ರಿಂದ ಜಾಸ್ತಿ ಹೂಗಳನ್ನು ಪಡ್ಕೋಬಹುದು. ನನ್ನ ತುಂಬ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿರುವಂತಹ ಎಲ್ಲ ಕಟ್ಟಿಂಗ್ಗಳು ಗ್ರೋ ಆಗಿರುವಂಥದ್ದು ಇದೆ. ಯಾರಿಗಾದರೂ ಬೇಕಾದರೆ ತಿಳಿಸಿ. ನೋಡಿ, ಕಟಿಂಗ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಂಡಿದ್ದೀನಿ. ಒಂದು 4ರಿಂದ 5 ಇಂಚು ಅಥವಾ 6 ಇಂಚು ಬ್ರ್ಯಾಂಚಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದಷ್ಟೇ ಉದ್ದ ಬ್ರ್ಯಾಂಚಸ್ ಇದ್ದರೂ ಕೂಡ ಸಾಕಾಗತ್ತೆ. ಆ ರೀತಿ ಇರುವಂತಹ ಕಟಿಂಗ್ಗಳನ್ನೇ ನಾನು ತೊಗೊಂಡು ಕಟಿಂಗ್ ಹಾಕ್ಕೋತೀನಿ. ತುಂಬ ಉದ್ದ ಇರುವಂತಹ ಕಟಿಂಗ್ ಆಗಿಬಿಟ್ರೆ ಮೇಲ್ಗಡೆಯಿಂದ ಒಣಗ್ತಾ ಬಂದುಬಿಡುತ್ತೆ, ಕೆಲವೊಮ್ಮೆ ಕೊಳಿತಾ ಬಂದುಬಿಡುತ್ತೆ, ಫಂಗಸ್ ಆಗೋದು ಜಾಸ್ತಿ ಇರುತ್ತೆ. ಅದಕ್ಕೆ ಇಷ್ಟೇ ಉದ್ದ ಇರುವಂತಹ ಕಟಿಂಗ್ನ ನಾವು ತೊಗೊಂಡ್ರೆ ಸಾಕಾಗತ್ತೆ. ಮೇಲ್ಗಡೆ ಇರುವಂತಹ ಎಲೆಗಳನ್ನು ಬೇಕಾದರೆ ಇಟ್ಕೊಳ್ಳಿ. ಬಡ್ಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿರಿ. ನಾನು ಈ ರೀತಿಯೇ ಮಾಡ್ಕೊಳ್ಳೋದು. ಯಾವಾಗಲೂ ಎಲೆಗಳನ್ನೆಲ್ಲ ಇಟ್ಟು ಕಟಿಂಗ್ ಹಾಕೋದು ತುಂಬಾ ಕಡಿಮೆ. ಮೇಲ್ಗಡೆ ಇರುವಂತಹ 1-2 ಎಲೆನ ಬೇಕಾದರೆ ಇಟ್ಕೋತೀನಿ. ಬೇರೆ ಎಲ್ಲ ಎಲೆಗಳನ್ನು ಕೂಡ ತೆಗೆದುಬಿಡ್ತೀನಿ. ಒಂದೇ ಗಿಡದ ಕಟಿಂಗನ್ನು ನಾವು ತುಂಬ ತೊಗೊಂಡ್ವಿ ಅಂತಾದರೆ ತುಂಬ ಚಿಕ್ಕ ಚಿಕ್ಕ ಕವರ್ಲೇ 2-3 ಕಟಿಂಗನ್ನು ಹಾಕ್ಕೊಳ್ಳೋದು ಒಳ್ಳೆಯದು. ನೋಡಿ, ಈ ರೀತಿ ನೀಟಾಗಿ ಎಲೆಗಳನ್ನೆಲ್ಲ ತೆಗೆದುಕೊಂಡು ಬಿಡಿ. ಮತ್ತು ನಾವು ಗಿಡದಿಂದ ಕಟ್ ಮಾಡ್ಕೊಂಡಿರುವಾಗ 45 ಡಿಗ್ರಿ ಆ್ಯಂಗಲಲ್ಲಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಕಟ್ ಮಾಡೋದು ಬೇಕಾಗಲ್ಲ. ನಾವು ಕಟ್ ಮಾಡಿದ ದಿವಸನೇ ನಮಗೆ ಕಟಿಂಗನ್ನು ಹಾಕೋದಕ್ಕೆ ಆಗಲ್ಲ ಅಂತಾದರೆ ಅದನ್ನು ನೀರಲ್ಲಾದರೂ ಹಾಕಿಟ್ಕೋಬೋದು. ನಾನು ಸ್ವಲ್ಪ ಫಂಗಿಸೈಡ್ನ ನೀರಲ್ಲಿ ಹಾಕಿಬಿಟ್ಟು ಅದರಲ್ಲಿ ಈ ವರ್ಷ ಕಟಿಂಗ್ನ ಹಾಕಿ ಇಟ್ಕೊಂಡಿದ್ದೆ. 4ರಿಂದ 5 ಇಂಚು ಮತ್ತು ಜಾಸ್ತಿ ಉದ್ದ ಇರುವಂಥ ಕಟಿಂಗ್ನ ಅವಶ್ಯಕತೆ ಖಂಡಿತ ಇರಲ್ಲ ಕಟಿಂಗ್ ಹಾಕೋವಾಗ. ತುಂಬ ದಾಸವಾಳ ಗಿಡಗಳನ್ನು ನಾನು ಕಟಿಂಗಿಂದನೇ ಗ್ರೋ ಮಾಡ್ಕೊಂಡಿರುವಂಥದ್ದು. ಇವತ್ತು ತೋರಿಸ್ತಾ ಇರುವಂತಹ ಎಲ್ಲ ದಾಸವಾಳ ಗಿಡಗಳು ಕೂಡ ನಾನು ಕಟಿಂಗಿಂದನೇ ಗ್ರೋ ಮಾಡ್ಕೊಂಡಿರುವಂಥದ್ದು. ನಾನು ಈಗ ತೋರಿಸ್ಕೊಡೋ ರೀತಿ ಕಟಿಂಗನ್ನು ಹಾಕ್ಕೊಂಡ್ರೆ 70% ಕಟಿಂಗ್ಗಳು ಚೆನ್ನಾಗಿ ಗ್ರೋ ಆಗುತ್ತೆ. ಕೆಲವೊಂದು ಕಟಿಂಗ್ಗಳು ಖಂಡಿತ ಗ್ರೋ ಆಗಲ್ಲ. ನಾವು ಯಾವುದೇ ರೀತಿ ಕಟಿಂಗ್ ಹಾಕ್ಕೊಂಡ್ರೂ ಕೂಡ ಕೆಲವೊಂದು ಕಟಿಂಗ್ಗಳು ಫೇಲ್ ಆಗುತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಒಂದು ವೆರೈಟಿ ಕಟಿಂಗನ್ನ ನಾವು 4 ಕಟಿಂಗ್ ಹಾಕ್ಕೊಂಡ್ರೆ ಅಟ್ಲೀಸ್ಟ್ 2 ಕಟಿಂಗು ಅಥವಾ 1 ಕಟಿಂಗ್ ಆದರೂ ನಮಗೆ ಸಿಗುತ್ತೆ. ನಾನು ನನ್ನ ಹತ್ರ ಕೆಲವೊಂದು ವೆರೈಟಿ ಗಿಡಗಳು ಒಂದೇ ದಾಸವಾಳ ಗಿಡಗಳಿತ್ತು. ಅದನ್ನು ಕಟಿಂಗ್ ಮಾತ್ರ ತೊಗೊಂಡು ಮತ್ತೆ ಗ್ರೋ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕಂತಂದರೆ ಒಂದೇ ಗಿಡ ಇತ್ತು ಅಂತಂದರೆ ಯಾವ ಟೈಮ್ನಲ್ಲಿ ಫಂಗಸ್ ಆಗಿ ಬೇರೆ ಏನಾದರೂ ಕಾರಣಗಳಿಂದ ಸತ್ತೋಗ್ಬಿಡುತ್ತೆ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ಆಗಾಗ ನಾವು ಕಟಿಂಗನ್ನು ಹಾಕಿ ಗ್ರೋ ಮಾಡ್ಕೋತಾ ಇರಬೇಕು. ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ನಾವು ಪಾಟಿಂಗ್ ಮಿಕ್ಸರ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ 60% ಮರಳನ್ನು ತೊಗೊಳ್ಬೇಕು. ಹಾಗೆ 40% ಅಷ್ಟು ಮಣ್ಣನ್ನು, ಗಾರ್ಡನ್ ಸಾಯಿಲ್ನ ತೊಗೊಳ್ಬೇಕು. ಮಳೆಗಾಲದಲ್ಲಿ ಕೋಕೋಪಿಟ್ನ ಅವಶ್ಯಕತೆ ಎಲ್ಲ ಏನೂ ಇರಲ್ಲ. ಗೊಬ್ಬರನ ಕೂಡ
ಆ್ಯಡ್ ಮಾಡ್ಕೊಳ್ಳೋದು ಬೇಕಾಗಲ್ಲ. ಗೊಬ್ಬರನ ಆ್ಯಡ್ ಮಾಡಿಕೊಂಡ್ರೆ ಕಟಿಂಗ್ ಕೊಳೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಮಣ್ಣನ್ನು ಕೂಡ ಅಷ್ಟೇ ಈ ರೀತಿ ಹುಡಿ ಹುಡಿಯಾಗಿರುವಂತಹ ಮಣ್ಣನ್ನೇ ನಾವು ತೊಗೋಬೇಕು. ಅಂಟು ಮಣ್ಣನ್ನೆಲ್ಲ ತೊಗೊಂಡ್ಬಿಟ್ರೆ ನಾವು ಹಾಕಿರುವಂತಹ ಕಟಿಂಗಿನ ಬುಡ ಇರುತ್ತಲ್ಲ ಅದೆಲ್ಲ ಕೊಳ್ತೋಗ್ಬಿಡುತ್ತೆ. ನೀರು ತುಂಬ ಚೆನ್ನಾಗಿ ಜಾರ್ ಹೋಗುವಂತಹ ಮಣ್ಣನ್ನು ತಗೊಳ್ಳಿ. ಹಾಗೆಯೇ ನಾನು ಫಂಗಿಸೈಡಾಗಿ ಅರಿಶಿನ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಫಂಗಿಸೈಡ್ನಾದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದೇ ರೀತಿ ಪಾಟಿ ಮಿಕ್ಸ್ನ ತೊಗೊಳ್ಳಿ. ಕಟಿಂಗ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆದರೆ ಬೇಸಿಗೆನಲ್ಲಿ ನಾವು ಕಟಿಂಗನ್ನು ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಆಗ ಕೂಡ ನಾವು ಪಾಟಿ ಮಿಕ್ಸ್ನ ಸ್ವಲ್ಪ ಬೇರೆ ರೀತಿ ಅಂದರೆ ಗೊಬ್ಬರ ಅಥವಾ ಕೋಕೋಪಿಟ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ತೊಗೋಬೇಕಾಗತ್ತೆ. ಹಾಗೆ ಫ್ರೆಂಡ್ಸ್, ಮಳೆಗಾಲದ ಕೇರ್ನ ಹೇಗೆ ಮಾಡ್ಕೋಬೇಕು, ಗಿಡಗಳಿಗೆ ದಾಸವಾಳ ಗಿಡ, ಗುಲಾಬಿ ಗಿಡ ಇವುಗಳಿಗೆಲ್ಲ ಯಾವ ರೀತಿ ಗೊಬ್ಬರನ ಕೊಟ್ಕೋಬೇಕು, ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಡೇರೆ ಗಿಡನ ಕೂಡ ಯಾವ ರೀತಿ ನೆಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋಗಳನ್ನು ಕೂಡ ನೋಡಿ, ಲಿಂಕನ್ನು ಶೇರ್ ಮಾಡಿರ್ತೀನಿ. ನೋಡಿ, ಕಟಿಂಗನ್ನು ಹಾಕುವಾಗ ತುಂಬ ದೊಡ್ಡ ಕವರ್ನಲ್ಲಿ ಹಾಕ್ಕೋಬಾರ್ದು. ಅಂದರೆ ನೀರೆಲ್ಲ ತುಂಬ ಜಾಸ್ತಿ ಹಿಡ್ಕೊಂಡ್ಬಿಟ್ರೆ ಆಗ ಕಟಿಂಗ್ ಕೊಳೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತುಂಬ ಚಿಕ್ಕ ಕವರ್ನಲ್ಲೇ ಹಾಕ್ಕೊಂಡ್ರೆ ಬೇರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಒಮ್ಮೆ. ಗ್ರೋಸರಿ ತಂದಿರ್ತೀವಲ್ಲ ಆ ಕವರ್ಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ಕವರ್ ಇರುತ್ತಲ್ಲ ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಪಾಟಿಂಗ್ ಮಿಕ್ಸ್ನ ಹಾಕಿದ ನಂತರ ತುಂಬ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಏರ್ ಹೋಲ್ಸ್ ಎಲ್ಲ ಇರೋ ರೀತಿ ನೋಡಿಕೊಂಡ್ರೆ ಬೇರು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬೇರು ಮಣ್ಣು ಟೈಟಾಗಿಲ್ಲ ಅಂತಂದರೆ ಬೇರು ಬರೋದಿಲ್ಲ. ಅದಕ್ಕೆ ನಾನು ಈ ರೀತಿ ಮಾಡ್ಕೊತೀನಿ. ಯಾವುದೇ ರೀತಿ ಹಾರ್ಡಿ ಪ್ಲ್ಯಾಂಟ್ಸ್ಗೆ ನಾವು ಕಟಿಂಗನ್ನು ಹಾಕ್ಕೊಳ್ಳುವಾಗ ಯಾವುದಾದ್ರೂ ರೂಟಿಂಗ್ ಹಾರ್ಮೋನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನನ್ನ ಹತ್ರ ರೂಟಿಂಗ್ ಹಾರ್ಮೋನ್ ಪೌಡ್ರ್ ಕೂಡ ಇದೆ. ನಾನು ತುಂಬ ಕಟಿಂಗ್ಗಳನ್ನು ಹಾಕೋದ್ರಿಂದ ಈ ಪೌಡ್ರನ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ನೀವು ಕೂಡ ತುಂಬಾ ಕಟಿಂಗ್ಗಳನ್ನು ಬೆಳೆಸ್ಕೋತೀರಿ ಅಂತಾದರೆ ಈ ರೀತಿ ಒಂದು ರೂಟಿಂಗ್ ಹಾರ್ಮೋನ್ ಪೌಡ್ರನ್ನು ತೊಗೊಂಡು ಬಂದ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಇಲ್ಲಾಂದರೆ ಅರಿಶಿನ ಪುಡಿನ ಕೂಡ ಯೂಸ್ ಮಾಡ್ಕೊಳ್ಳಿ, ದಾಲ್ಚಿನ್ನಿ ಚಕ್ಕೆ ಪುಡಿ ಕೂಡ ಯೂಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಅಂತೂ ತುಂಬಾ ಚೆನ್ನಾಗಿ ರೂಟಿಂಗ್ ಹಾರ್ಮೋನಾಗಿ ಕೆಲಸ ಮಾಡುತ್ತೆ. ನೋಡಿ, ಈ ರೀತಿ 2 ನೋಟ್ಸ್ ಇರುತ್ತಲ್ಲ, ಇಷ್ಟನ್ನು ನಾವು ಮಣ್ಣೊಳಗಡೆ ಹಾಕಿಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಟಿಂಗನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲ ಕಟಿಂಗ್ಗಳನ್ನು ಕೂಡ ಇದೇ ರೀತಿಯಾಗಿ ನಾನು ಹಾಕ್ಕೊಳ್ಳೋದು. ಈ ರೀತಿ ಅಲೋವೆರಾ ಜೆಲ್ ಕೂಡ ಡಿಪ್ ಮಾಡಿ ನಾವು ಹಾಕ್ಕೊಳ್ಬೋದು. ಮೇಲ್ಗಡೆ ಕೂಡ ಅಂದರೆ ಕಟಿಂಗಿನ ಮೇಲ್ಗಡೆ ಇರುತ್ತಲ್ಲ ಅದಕ್ಕೆ ಕೂಡ ನಾನು ಅಲೋವೆರಾ ಜೆಲ್ನ ಸ್ವಲ್ಪ ಮಟ್ಟಿಗೆ ಡಿಪ್ ಮಾಡಿದ್ದೀನಿ. ಯಾಕಂತಂದರೆ ಫಂಗಸ್ ಆಗೋದಿಲ್ಲ, ತುಂಬ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ. ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಫಂಗಸ್ ಆಗೋಲ್ಲ. ಮೇಲ್ಗಡೆಯಿಂದ ಫಂಗಸ್ ಆಗೋದು, ಒಣಗ್ತಾ ಬರೋದು ಈ ರೀತಿ ಆಗೋದೆಲ್ಲ ತಪ್ಪತ್ತೆ. ಈ ರೀತಿ ಫಂಗಿಸೈಡ್ ನೀರಲ್ಲಿ ಕಟಿಂಗನ್ನೆಲ್ಲ ನಾನು ಇಟ್ಕೊಂಡಿದ್ದೆ. ಹಿಂದಿನ ದಿವಸನೇ ನಾನು ಕಟಿಂಗನ್ನು ಅಂದರೆ ಪ್ರೂನಿಂಗ್ ಮಾಡ್ಕೊಂಡಿದ್ದೆ. ಅವತ್ತು ಹಾಕೋದಕ್ಕೆ ಆಗಿರಲಿಲ್ಲ, ಅದಕ್ಕೆ ಈ ರೀತಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಅದೇ ಫಂಗಿಸೈಡ್ ನೀರನ್ನ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನೇ ಹಾಕಬೇಕು ಅಂತೇನಿಲ್ಲ, ನಾರ್ಮಲ್ ವಾಟರ್ ಕೂಡ ಹಾಕ್ಕೊಳ್ಬೋದು. ಕಟಿಂಗನ್ನು ಈ ರೀತಿ ಹಾಕ್ಕೊಂಡಾಗ ನಾವು ಮಳೆಗಾಲದಲ್ಲಿ 4 ದಿವಸ ಅಥವಾ 3 ದಿವಸಕ್ಕೊಮ್ಮೆ ನೀರನ್ನು ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿದ್ರೆ ಸಾಕಾಗತ್ತೆ. ಡೈಲಿ ಎಲ್ಲ ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ನಾನು ತುಂಬ ಜಾಸ್ತಿ ಮಳೆ ಇರೋ ಕಡೆ ಕಟಿಂಗನ್ನು ಇಟ್ಕೊಳ್ಳಲ್ಲ. ಸ್ವಲ್ಪ ಮಳೆ ನೀರು ಸಿಡಿಯೋ ಕಡೆ ಕಟಿಂಗನ್ನು ಇಟ್ಕೊಂಡ್ರೆ ನೀರು ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಕಟಿಂಗನ್ನು ಇಟ್ಕೊಂಡ್ರೆ 4 ದಿವಸಕ್ಕೊಮ್ಮೆ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಯಾವ ರೀತಿ ಕೂಡ ಹಾಕ್ಕೊಳ್ಬೋದು. ನಾನು ಮಳೆಯಲ್ಲಿ ಇಟ್ಕೊಳ್ಳಲ್ಲ. ಮಳೆಯಲ್ಲಿ ಇಟ್ಕೊಂಡ್ರೆ ತುಂಬ ಜಾಸ್ತಿ ಮಳೆ ಬಂದುಬಿಡ್ತು ಅಂತಂದರೆ ಕೆಲವೊಮ್ಮೆ ನೀರು ಪಾಸಾಗಿಲ್ಲ ಅಂತಂದರೆ ಕಟಿಂಗ್ಗಳೆಲ್ಲ ಕೊಳ್ತೋಗ್ಬಿಡುತ್ತೆ, ಫಂಗಸ್ ಆಗುತ್ತೆ. ಅದಕ್ಕೆ ನಾನು ಮಳೆಯಲ್ಲಿ ಇಟ್ಕೊಳ್ಳಲ್ಲ ಕಟಿಂಗ್ನ. ಗುಲಾಬಿ ಗಿಡದ ಕಟಿಂಗ್ ಕೂಡ ನಾನು ಇದೇ ರೀತಿಯಾಗೇ ಹಾಕ್ಕೊಳ್ಳೋದು. ಕಟಿಂಗ್ ಹಾಕೋ ವಿಡಿಯೋಗಳನ್ನು ನಾನು ತುಂಬಾ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನ್ಯೂ ವ್ಯೂವರ್ಸ್ಗೋಸ್ಕರ ಮತ್ತೆ ಶೇರ್ ಮಾಡ್ತಾ ಇರಬೇಕಾಗತ್ತೆ. ಯಾವ ರೀತಿ ದಾಸವಾಳ ಗಿಡಗಳ ಕೇರ್ನ ಮಾಡ್ಕೋಬೇಕು, ಫರ್ಟಿಲೈಸರ್ಗಳೆಲ್ಲ ಯಾವ ರೀತಿ ಕೊಡಬೇಕು ಅನ್ನೋದರ ವಿಡಿಯೋ ಕೂಡ ತುಂಬಾ ಇದೆ ನನ್ನ ಚಾನಲ್ನಲ್ಲಿ. ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ಗಳು ತುಂಬಾ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಳ್ಬೋದು. ನೋಡಿ, 8ರಿಂದ 10 ದಿವಸ ಆಗಿದೆ, ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಕಟಿಂಗ್ಗಳೆಲ್ಲ. ಕೆಲವೊಮ್ಮೆ ಮಳೆಗಾಲದಲ್ಲಿ ಕಟಿಂಗ್ಗಳು ಹಾಕಿದಾಗ ಚಿಗುರು ಬರುತ್ತೆ, ಆದರೆ ಬೇರು ಬರಲ್ಲ. ಎಲ್ಲ ಕಟಿಂಗ್ಗಳು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 1.5ರಿಂದ 2 ತಿಂಗಳ ಕಾಲ ಬೇರು ಬರೋದಕ್ಕೆ ಬೇಕಾಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಬೇಗ ಬೇರು ಬರುತ್ತೆ. ನೋಡಿ, ಈ ರೀತಿ ಕಟಿಂಗ್ಗಳನ್ನು ನಾನು ಹಾಕಿ ಗ್ರೋ ಮಾಡ್ಕೋತೀನಿ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ. ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂತಹ ದಾಸವಾಳ ಗಿಡಗಳೇನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಶೇರ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಈ ಎಲ್ಲ ಗಿಡಗಳು ಕೂಡ ಕಟಿಂಗಿಂದ ಗ್ರೋ ಮಾಡಿರುವಂಥದ್ದು. ನೀವು ಕೂಡ ನನ್ನ ಜೊತೆ ಕಟಿಂಗ್ನ ಗ್ರೋ ಮಾಡಿ ದಾಸವಾಳ ಗಿಡನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.